ವಯನಾಡಿನ ಕಲ್ಲಾಡಿಯಲ್ಲಿ ಭೂಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಣ್ಣಿನಡಿ ಹೂತು ಹೋದ ಕಾರ್ಮಿಕರಿಗಾಗಿ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ರಕ್ಷಣಾ ಕಾರ್ಯಾಚರಣೆಯನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಆದರೆ ಈ ರಕ್ಷಣಾ ಕಾರ್ಯಾಚರಣೆಗೆ ಮತ್ತೆ ಮಳೆ ಅಡ್ಡಿ ಆಗ್ತಾನೆ ಇದೆ. ನಿರಂತರವಾಗಿ ಮಳೆ ಸುರಿತಾ ಇದೆ. ಮಳೆ ಬಂದ ಪರಿಣಾಮವಾಗಿ ರಕ್ಷಣಾ ಕಾರ್ಯಾಚರಣೆಗೆ ಸಾಕಷ್ಟು ಅಡ್ಡಿಗಳು ಉಂಟಾಗ್ತಾ ಇದೆ. ಭೂಕುಸಿತದ ಸ್ಥಳದಲ್ಲಿ ಮತ್ತೆ ಭಾರೀ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ಆದರೆ ಕಾರ್ಯಾಚರಣೆಯನ್ನು ಸ್ಟಾಪ್ ಮಾಡ್ತಾ ಇಲ್ಲ, ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಮಳೆ ನಡುವೆಯೇ ಶೋಧ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. 20 ಅಡಿ ಆಳದಕ್ಕೆ ಮಣ್ಣು ತೆಗೆದರೂ ಕೂಡ ಯಾವುದೇ ಸುಳಿವು ಸಿಗ್ತಾ ಇಲ್ಲ. ಟನಲ್ ಬಳಿ ಶೇಖರಣೆಗೊಂಡಿದ್ದಂತಹ ಮಣ್ಣನ್ನು ತೆರವುಗೊಳಿಸುವ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಲಾರಿಗಳಲ್ಲಿ ಮಣ್ಣು ತುಂಬಿ ಮೆಪ್ಪಾಡಿ ಕಡೆಗೆ ಆ ಮಣ್ಣನ್ನು ಸಾಗಾಟ ಮಾಡ್ತಿದ್ದಾರೆ. ಟನಲ್ಗೆ ಕಟ್ಟಿದ್ದ ಕಾಂಕ್ರೀಟ್ ತಡೆಗೋಡೆ ಸಂಪೂರ್ಣ ನಾಶ ಆಗಿದೆ. NDRF ತಂಡಕ್ಕೆ ಸಮಸ್ಯೆಯಾಗಿದೆ. ಈಗ ಕೆಸರು ನೀರು ಅಲ್ಲಿ ಮಳೆಯ ಕಾರಣ ಕಂಪ್ಲೀಟ್ ಆಗಿ ಮಣ್ಣು ಮತ್ತು ನೀರು ಸೇರಿ ಕೆಸರುಮಯ ಆಗಿದೆ. ಒಂದೇ ಹೆಜ್ಜೆ ಇಡೋದಿಕ್ಕೂ ಕೂಡ ಆಗ್ತಾ ಇಲ್ಲ. ಅಂತಹ ಕಷ್ಟದ ಪರಿಸ್ಥಿತಿ ಇದೆ ಅಲ್ಲಿ. ಈಗ ಯಾವ ರೀತಿಯಾಗಿ ಕಾರ್ಯಾಚರಣೆ ಮಾಡೋದು ಅನ್ನೋದೇ ದೊಡ್ಡ ಚಾಲೆಂಜ್ ಅವರಿಗೆ. NDRF ತಂಡ ಕೂಡ ಈ ಒಂದು ಸಮಸ್ಯೆಯಿಂದಾಗಿ ಸಾಕಷ್ಟು ಅಲ್ಲಿ ಆತಂಕವನ್ನ ಎದುರಿಸ್ತಾ ಇದೆ. ಯಾಕಂದ್ರೆ ಏನೋ ಮಾಡೋದಿಕ್ಕೆ ಹೋಗಿ ಏನೋ ಆಗಬಾರ್ದು ಅಲ್ಲಿ, ಅಂತಹ ಪರಿಸ್ಥಿತಿ ಇದೆ. ಕೆಸರುಮಯ ಆಗಿದೆ. ಕಾಲಿಡೋದಿಕ್ಕೂ ಕೂಡ ಆಗ್ತಾ ಇಲ್ಲ. ಒಂದೇ ಹೆಜ್ಜೆ ಇಡೋದಿಕ್ಕೂ ಕೂಡ ಆಗ್ತಾ ಇಲ್ಲ. ಆ ರೀತಿಯಾಗಿ ಈಗ ಕಷ್ಟದ ಪರಿಸ್ಥಿತಿ ಇದೆ. ಬಟ್ ಎಷ್ಟೇ ಮಳೆ ಬಂದರೂ ಕೂಡ ಶೋಧ ಕಾರ್ಯಾಚರಣೆಯನ್ನು ನಿರಂತರವಾಗಿ ಮಾಡಲಾಗ್ತಾ ಇದೆ. ಭೂಕುಸಿತ ಸಂಭವಿಸಿದಂತಹ ಸ್ಥಳದಲ್ಲಿ ಮಣ್ಣಿನ ರಾಶಿಯೇ ಇದೆ. ಅದನ್ನ ಈಗ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಸುರಂಗ ಕಾಮಗಾರಿ ವೇಳೆ ನಡೆದಂತಹ ದುರಂತ ಯಾವ ರೀತಿಯಾಗಿದೆ, ಅದರಿಂದ ಆದಂತಹ ಪರಿಣಾಮಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಈಗಾಗಲೇ ಸುರಂಗ ಮಾರ್ಗದ ಅಂದಾಜು ವೆಚ್ಚ 2134.50 ಕೋಟಿ. ಈ ಒಂದು ವೆಚ್ಚದಲ್ಲಿ ಸುರಂಗ ಮಾರ್ಗವನ್ನು ನಿರ್ಮಾಣ ಮಾಡಲಾಗ್ತಾ ಇತ್ತು. ಪ್ರಮುಖವಾಗಿ ಅಲರ್ಟ್ ಇದ್ರೂ ಕೂಡ ಯಾವುದೇ ರೀತಿಯಾಗಿ ಈಗ ಕಾಮಗಾರಿ ಮಾಡಬಾರದು ಅಂತ ಹೇಳಿದ್ರು ಕೂಡ ಕಾಮಗಾರಿ ನಡೀತಾ ಇತ್ತು. ಇದು ಕೇರಳದಿಂದ ಕರ್ನಾಟಕ ಮತ್ತು ತಮಿಳುನಾಡಿಗೆ ಸಂಪರ್ಕವನ್ನು ಕಲ್ಪಿಸುವಂತಹ ಸುರಂಗ. ಕೊಂಕಣ್ ರೈಲ್ವೆ ಕಾರ್ಪೊರೇಷನ್ ನಿಂದ ಈ ಕಾಮಗಾರಿ ನಡೀತಾ ಇತ್ತು. ಆದರೆ ಈ ಒಂದು ದುರಂತ ಸಂಭವಿಸಿದೆ. ಈ ದುರಂತ ಇದೀಗ ಮತ್ತಷ್ಟು ರೀತಿಯಾಗಿ ಆತಂಕಕ್ಕೂ ಕೂಡ ಕಾರಣ ಆಗಿದೆ. ಕಾರಣ ನಿರಂತರವಾಗಿ ಮಳೆ ಸುರಿತಾ ಇದೆ. ಮಳೆ ಸುರಿದ ಪರಿಣಾಮವಾಗಿ ಅಲ್ಲಿ ಕಾರ್ಯಾಚರಣೆ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಅದರಲ್ಲೂ ಕಾರ್ಯಾಚರಣೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ಅವರಿಗೂ ಕೂಡ ದೊಡ್ಡ ಚಾಲೆಂಜಸ್ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆನಂದ್ ವಯನಾಡಿನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಈಗಾಗಲೇ ಮತ್ತಷ್ಟು ಆಳಕ್ಕೆ ಮಣ್ಣನ್ನು ತೆಗೆಯುವಂತಹ ಶೋಧ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಬಟ್ ಸಾಕಷ್ಟು ಚಾಲೆಂಜಸ್ ಇದೆ. ನಿರಂತರವಾಗಿ ಮಳೆ ಸುರಿತಾ ಇದೆ. ಇದರಿಂದಾಗಿ ಶೋಧ ಕಾರ್ಯಾಚರಣೆ ಕೂಡ ಅಡ್ಡಿ ಆಗ್ತಾ ಇದೆ. ಸದ್ಯಕ್ಕೆ ಯಾವ ರೀತಿಯಾದಂತಹ ಒಂದು ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ? ಅವರಿಗಿರುವಂತಹ ಅನುಮಾನಗಳು ಏನು? ಮಣ್ಣನ್ನು ಸಾಗಿಸುವಂತಹ ಪ್ರಕ್ರಿಯೆ ಹೇಗಾಗ್ತಾ ಇದೆ? ನವಿತಾ, ಏನು ಕಲ್ಲಡಿಯ ಗುಡ್ಡ ಕುಸಿತ ಪ್ರಕರಣದಿಂದಾಗಿ 5 ಮಂದಿ ಮೃತಪಟ್ಟಿದ್ದಾರೆ. ಇನ್ನು ನಾಪತ್ತೆ ಆಗಿರುವಂಥವರಿಗಾಗಿ ಶೋಧ ಕಾರ್ಯ ಮುಂದುವರೆದಿರುವಂಥದ್ದು ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೇನೆ. ಇದು ಮೀನಾಕ್ಷಿ ನದಿಯ ಮೇಲ್ಭಾಗದಲ್ಲಿರುವಂಥ ಮನೆ. ಈ ಮನೆಗೆ ಅಂದರೆ ಮನೆಯ ಮುಂಭಾಗಕ್ಕೆ ಸಂಪೂರ್ಣವಾಗಿ ಮುಕ್ಕಾಲು ಭಾಗದಷ್ಟು ಮಣ್ಣು ಕೊಚ್ಚಿಕೊಂಡು ಬಂದಿರುವಂಥದ್ದು. ಕೇವಲ ಮನೆಯ ಮೇಲ್ಭಾಗಕ್ಕಷ್ಟೇ ಮಣ್ಣು ಬಂದಿಲ್ಲ. ನದಿಯ ಹರಿತದ ರಭಸಕ್ಕಾಗಿ ನಿನ್ನೆ ಕುಸಿತ ಏನಾಯಿತು ಅಲ್ಲಿಂದ ಅಂದರೆ ಸುಮಾರು 500 ಮೀಟರ್ವರೆಗೂ ಕೂಡ ದೊಡ್ಡ ಮಟ್ಟದಲ್ಲಿ ಮಣ್ಣು ಬಂದಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಈಗ ನಾಪತ್ತೆ ಆಗಿರೋರೇನಾದರೂ ಈ ಮನೆಯ ಕೆಳಗಡೆ ಅಂದರೆ ಮಣ್ಣಿನ ಕೆಳಗಡೆ ಏನಾದರೂ ಅವರ ಅವಶೇಷಗಳು ಸಿಗುತ್ತಾ ಅಥವಾ ಅಲ್ಲೇನಾದರೂ ಊತು ಹೋಗಿರುವ ಶಂಕೆ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಇಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಬರದಿಂದ JCB ಇಟಾಚಿಗಳನ್ನ ಬಳಸ್ಕೊಂಡು ಮಣ್ಣನ್ನು ಅಗೆಯುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಒಂದು ಕಡೆ ಮಳೆ ಬರ್ತಾ ಇದೆ, ಮತ್ತೊಂದು ಕಡೆ ಏನು ಇರುವಂತಹ ಮಣ್ಣೇನಿದೆ ಅದು ಸಹ ಮತ್ತಷ್ಟು ಕುಸಿಯುವ ಭೀತಿ ಇದೆ, ಆತಂಕ ಇದೆ. ಈ ನಡುವೆನೇ NDRF ತಂಡ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ ನೀರಿನ ಮಟ್ಟ ಏನು ಪ್ರತಿಕ್ಷಣಕ್ಕೂ ಕೂಡ ಅಂದರೆ ಮೀನಾಕ್ಷಿ ನದಿಯಿಂದ ಹರಿತಾ ಇರೋದು ಮಳೆಯ ಕಾರಣ, ಮಳೆ ವಯನಾಡಿನ ಸುತ್ತಲೂ ಕೂಡ ಹೆಚ್ಚಿರುವ ಕಾರಣಕ್ಕಾಗಿ ನೀರಿನ ಮಟ್ಟವು ಕೂಡ ಹೆಚ್ಚಾಗ್ತದೆ. ಆ ಹಿನ್ನೆಲೆಯಲ್ಲಿ ಮೊದಲು ಗುಡ್ಡ ಕುಸಿತ ಏನಾಗಿದೆ ಅದ್ರ ಸುತ್ತಮುತ್ತ ಮಣ್ಣನ್ನು ನದಿಗೆ ತಳ್ಳಿ ನಂತರದಲ್ಲಿ ಆಳಕ್ಕೆ ನಾವು ಅಗೆಯುವ ಕೆಲಸವನ್ನು ಮಾಡುವ ನಿಟ್ಟಿನಲ್ಲಿ ಈಗಾಗಲೇ NDRF ತಂಡ ಒಂದು ಯೋಜನೆಯನ್ನು ಹಾಕೊಂಡಿರುವಂಥದ್ದು. ಆ ನಿಟ್ಟಿನಲ್ಲಿ ಮೇಲ್ಭಾಗದಲ್ಲಿರುವಂಥ ಮಣ್ಣನ್ನು ಫಸ್ಟ್ ಕೆಳಭಾಗಕ್ಕೆ ತಳ್ಳುವಂಥ ಕೆಲಸಕ್ಕೆ ಮುಂದಾಗ್ತಾ ಇರುವಂಥದ್ದು. ಬೆಳಿಗ್ಗೆನಿಂದಲೂ ಕೂಡ ಶೋಧ ಕಾರ್ಯ ಮಾಡಿದ್ರು ಸಹ ಯಾರೊಬ್ಬರ ಬಗ್ಗೆಯೂ ಒಂದು
ಒಂದು ಸಣ್ಣ ಸುಳಿವು ಸಹ ಸಿಕ್ಕಿಲ್ಲ. ಡ್ಯಾಗ್ ಸ್ಕ್ವಾಡ್ ಸಹ ಬಂದು ಇಲ್ಲಿ ಪರಿಶೀಲನೆಯನ್ನು ನಡೆಸಿ ಹೋಯಿತು, ಯಾವ ಸುಳಿವು ಸಹ ಸಿಗ್ತಾ ಇಲ್ಲ. ಅಲ್ಲಿಗೆ ಒಂದು ಮಟ್ಟಕ್ಕೆ ಸ್ಥಳೀಯರು ಕೊಡ್ತಾ ಇರುವಂತಹ ಮಾಹಿತಿಯ ಪ್ರಕಾರ ನಾಪತ್ತೆ ಆಗಿರುವವರು ಬದುಕಿರೋದು ಕೂಡ ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಕಾರ್ಯಾಚರಣೆ ಬರದಿಂದ ಸಾಗ್ತಾ ಇದ್ರು ಕೂಡ ಮಳೆ ಪದೇ ಪದೇ ಅಧ್ಯಯನ ಮಾಡ್ತಾ ಇದೆ. ಮೇಲ್ಭಾಗದಲ್ಲಿ ಮತ್ತಷ್ಟು ಮಣ್ಣು ಕುಸಿಯುವ ಭೀತಿ ಇದೆ. ಹಾಗಾಗಿ NDRF ತಂಡ ಒಂದಷ್ಟು ಬ್ರೇಕ್ ಅನ್ನು ತೆಗೆದುಕೊಂಡು ನಂತರದಲ್ಲಿ ಕೆಲಸವನ್ನ ಶುರು ಮಾಡ್ತು. ಸದ್ಯಕ್ಕೆ ಈಗ ಮೀನಾಕ್ಷಿ ನದಿಯ ತಟದಲ್ಲಿ ಏನಾದರೂ ಕೂಡ ನಾಪತ್ತೆ ಆಗಿರೋರು ಸಿಗ್ತಾರಾ ಅನ್ನುವ ನಿಟ್ಟಿನಲ್ಲಿ ಶೋಧ ಕಾರ್ಯ ಭರದಿಂದ ಸಾಗ್ತಾ ಇದೆ. ಅವರು ಬಹುತೇಕ ಬದುಕಿಲ್ಲ ಅನ್ನುವಂತ ಮಾತುಗಳು ಸದ್ಯಕ್ಕೆ ಸ್ಥಳದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ನವಿತಾ, ಈಗ ಆನಂದ್ 20 ಅಡಿ ಆಳಕ್ಕೆ ತೆಗೆದ್ರೂ ಕೂಡ ಅಲ್ಲಿ ಸಿಗ್ತಾ ಇಲ್ಲ. ಸೊ ಇನ್ನು ಹೆಚ್ಚಿನ ಆಳವನ್ನು ಮಾಡುವಂತಹ ಸಾಧ್ಯತೆ ಇದೆಯಾ ಅಥವಾ ಬೇರೆ ಕಡೆ ಶಿಫ್ಟ್ ಆಗಿ ಅಲ್ಲಿ ಏನಾದರೂ ಹುಡುಕಾಡುವಂತಹ ಶೋಧ ಕಾರ್ಯವನ್ನು ಮಾಡುವಂತಹ ಸಾಧ್ಯತೆಗಳು ಇದೆಯಾ ಹೇಗೆ? ಸೊ ಮಳೆ ಬರ್ತಾ ಇದೆ ಮತ್ತೊಂದು ಕಡೆ, ಸೊ ನಿಲ್ಲಿಸ್ತಾರಾ ಈಗ ಸದ್ಯಕ್ಕೆ, ಸ್ಟಾಪ್ ಮಾಡ್ತಾರಾ? ನವಿತಾ, ಕಾರ್ಯಾಚರಣೆಯಿಂದ ಬೆಳಿಗ್ಗೆಯಿಂದಲೂ ಕೂಡ ಸ್ಟಾಪ್ ಮಾಡ್ತಾ ಇಲ್ಲ. ಮಳೆ ನಡುವೆ ಕೂಡ ಕಾರ್ಯಾಚರಣೆ ನಡೀತಾ ಇದೆ. ಆದರೆ ಬೆಟ್ಟ ಕುಸಿತ ಏನಾಗಿದೆ ಅಂದರೆ ಗುಡ್ಡೆ ಕುಸಿತ ಏನಾಗಿದೆ, ಅಲ್ಲಿಂದ ಸುಮಾರು 300ರಿಂದ 400 ಫೀಟ್ ಆಳಕ್ಕೆ ಈ ನದಿ ಹರಿತಾ ಇರುವಂಥದ್ದು ಮೀನಾಕ್ಷಿ ನದಿ. ಒಂದು ವೇಳೆ ಈ ಮೀನಾಕ್ಷಿ ನದಿಯಲ್ಲಿ ಅವರೇನಾದರೂ ಕೊಚ್ಚಿಕೊಂಡು ಹೋಗಿರುವ ಶಂಕೆ ವ್ಯಕ್ತ ಆಗಿರುವ ಹಿನ್ನೆಲೆಯಲ್ಲೂ ಕೂಡ ಚೂರಲ್ಮಾಲ, ಅಟ್ಟಮಾಲ ಹಾಗೂ ಮುಂಡಕೈ ಆ ಮಾರ್ಗವಾಗಿ ಈ ನದಿ ಹರಿಯುತ್ತೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಅಲ್ಲೆಲ್ಲವೂ ಕೂಡ ಒಂದಷ್ಟು ಮಂದಿ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಅಲ್ಲದೆ ಸುತ್ತಮುತ್ತಲೂ ಕೂಡ ಶ್ವಾನದಳದಿಂದಲೂ ಕೂಡ ಪರಿಶೀಲನೆಯನ್ನು ನಡೆಸ್ತಾ ಇರುವಂಥದ್ದು. ಸದ್ಯಕ್ಕೆ 20 ಅಡಿ 30 ಅಡಿ ಆಳ ಏನಿದೆ, ಇಲ್ಲಿ ಮಣ್ಣಿನ ಮಟ್ಟ ಈ ಜಾಗದಲ್ಲಿರುವಂಥದ್ದು. ಇನ್ನು ಮುಂಭಾಗ ಹೋಗಿ ನೋಡೋದಾದರೆ ಅಲ್ಲಿ ಸುಮಾರು 50ರಿಂದ 100 ಅಡಿ ಆಳದವರೆಗೂ ಕೂಡ ಮಣ್ಣು ಕುಸಿತವನ್ನು ಕಂಡಿರುವಂಥದ್ದು, ಅಂದರೆ ಮೇಲ್ಭಾಗಕ್ಕೆ ಬಂದಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ತೀರಾ ಕೆಳಗಡೆ ಹೋಗಿರುವ ಶಂಕೆಯೂ ಕೂಡ ವ್ಯಕ್ತವಾಗಿದೆ. ಆಗೊಂದು ವೇಳೆ ಆಗಿದ್ದರೆ ಅವ್ರ್ಯಾರೂ ಕೂಡ ಬದುಕೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಮಾಹಿತಿಯನ್ನು NDRF ತಂಡವು ಕೂಡ ವ್ಯಕ್ತ ಮಾಡಿದೆ. ಆದರೂ ಸಹ ಮಳೆಯ ನಡುವೆ ಸಹ ಅವರ ಪತ್ತೆಗಾಗಿ ಶೋಧ ಕಾರ್ಯ ನಡೀತಾನೆ ಇದೆ. ಮತ್ತೊಂದು ಕಡೆ ಅವ್ರಿಗೆ ಚಾಲೆಂಜ್ ಸಹ ಎದುರಾಗ್ತಾ ಇರ್ತಾ ತೋರಿಸ್ತಾ ಹೋಗ್ತಾನೆ. ಮಳೆ ಬಿಟ್ಟು ಬಿಡ್ದಂಗೆ ಬರ್ತಾ ಇದೆ. ಮತ್ತೊಂದು ಕಡೆ JCPಯು ಸಹ ಈ ಏನು ಕೆಸರು ಮಣ್ಣಲ್ಲಿ ಊದ್ಕೊಳ್ಳುತ್ತೆ. ಅದನ್ನು ಎತ್ತಿದಂಥ ಸಂದರ್ಭದಲ್ಲಿ ಏನು NDRF ತಂಡದ ಸದಸ್ಯರು ಕಾಲುಗಳು ಮಣ್ಣಿನಲ್ಲಿ ಊದ್ಕೊಳ್ಳುತ್ತೆ. ಈ ರೀತಿಯ ಸಂಕಷ್ಟ ಎದುರಾಗಿರುವಂಥದ್ದು. ಅಲ್ಲದೆ ಈಗ ದೃಶ್ಯದಲ್ಲಿ ತಾವೇ ನೋಡ್ತಾ ಇದ್ದೀರಿ, ಇಲ್ಲಿ ಸುಮಾರು ಒಂದು 20ಕ್ಕೂ ಹೆಚ್ಚು ಅಡಿಕೆ ಮರಗಳಿತ್ತು, ಸುಮಾರು 10ಕ್ಕೂ ಹೆಚ್ಚು ತೆಂಗಿನ ಇದ್ದದ್ದಂಥದ್ದು. ಕೇವಲ 2 ತೆಂಗಿನ ಮರ ಮತ್ತು ಒಂದು 2-3 ಅಡಿಕೆ ಮರಗಳು ಮಾತ್ರ ಉಳಿದಿದೆ. ಮಿಕ್ಕವೆಲ್ಲವೂ ಕೂಡ ಈ ಮೀನಾಕ್ಷಿಯ ನದಿಯಲ್ಲೇ ಕೊಚ್ಚಿ ಹೋಗಿರುವಂಥದ್ದು. ಅಂದರೆ ಇಲ್ಲಿನ ಭೀಕರತೆ, ಗುಡ್ಡೆ ಕುಸಿತ ಏನಾಯಿತು ಅದರ ಭೀಕರತೆ ಇಷ್ಟಿದೆ ಅಂತಲೇ ಹೇಳ್ಬೋದು. ನವಿತಾ, ಓಕೆ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗೆ. ವಯನಾಡಿನ ಕಲ್ಲಾಡಿಯಲ್ಲಿ ಭೂಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೀನಾಕ್ಷಿ ನದಿಯಲ್ಲಿ ಗುಡ್ಡ ಕುಸಿತದ ಅವಶೇಷಗಳು ಈಗ ಸಿಕ್ಕಿವೆ. ಭೂಕುಸಿತ ಸ್ಥಳದಿಂದನೇ ನಿಮ್ಮ ನ್ಯೂಸ್ 18 ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿ. ನದಿಯಲ್ಲಿ ಬಿದ್ದಿವೆ ಬಸ್ಸು, ಕಾರು, ಕೆಲವು ಬೈಕ್ಗಳು. ಮಣ್ಣಿನ ಅಡಿಯಲ್ಲಿ ಹೂತು ಹೋಗಿದೆ ಒಂದು JCB. ಟನಲ್ಗೆ ಬಳಸಿದ್ದ ಕಬ್ಬಿಣದ ವಸ್ತುಗಳು ಕೂಡ ನದಿಯಲ್ಲಿ ಪತ್ತೆಯಾಗಿದೆ. ನದಿಗೆ ಬಿದ್ದಿರುವ ಬಸ್ಸು, ಕಾರುಗಳನ್ನು ಮೇಲೆತ್ತೋದಕ್ಕೆ ಹರಸಾಹಸ ಪಡಬೇಕಾಗಿದೆ. ಕಠಿಣ ಪರಿಸ್ಥಿತಿಯಲ್ಲಿ ಅಲ್ಲಿನ NDRF ಟೀಮ್ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಈಸಿ ಅಂತೂ ಖಂಡಿತ ಇಲ್ಲ, ಯಾಕಂದ್ರೆ ಸಾಕಷ್ಟು ಚಾಲೆಂಜಸ್ ಇದೆ. ಆ ಸವಾಲುಗಳ ನಡುವೆ ಕಾರ್ಯಾಚರಣೆಯನ್ನ ಮಾಡಬೇಕಾಗಿದೆ. ನದಿಯ ಅಕ್ಕಪಕ್ಕ ಮಣ್ಣಿನ ಅಡಿಯಲ್ಲಿ ನಾಪತ್ತೆಯಾದವರಿಗಾಗಿ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲರೂ ಕೂಡ ರಿಸ್ಕ್ ಅಲ್ಲೇ ಇಲ್ಲಿ ಕೆಲಸವನ್ನ ಮಾಡಬೇಕು. ಏನು ಮಾಡೋದಕ್ಕೆ ಹೋಗಿ ಮತ್ತಿನ್ನೇನೋ ಆಯ್ತು, ಇನ್ನೊಂದು ಯಾರಿಗೂ ಸಮಸ್ಯೆ ಆಯ್ತು ಅನ್ನುವ ಹಾಗಿಲ್ಲ. ಸೊ ಆ ಹಿನ್ನೆಲೆಯಲ್ಲಿ ರಿಸ್ಕ್ನಲ್ಲೇ ಈಗ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಅವಶೇಷಗಳು ಪತ್ತೆ ಆಗಿದ್ದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ವೆಹಿಕಲ್ಗಳು ಅಲ್ಲಿಗೆ ಬಿದ್ದಿರೋದು, ನದಿಗೆ ಬಸ್ ಆಗಿರ್ಬೋದು, ಕಾರುಗಳನ್ನ ಮೇಲೆತ್ತೋದಕ್ಕೆ ಅಲ್ಲಿ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಅಲ್ಲಿ ಕಾರ್ಯಾಚರಣೆ ಯಾವ ರೀತಿಯಾಗಿದೆ, ಮೀನಾಕ್ಷಿ ನದಿಯ ದಡದಲ್ಲಿ ಏನೇನು ಸಮಸ್ಯೆಗಳು ಉಂಟಾಗಿತ್ತು, ಜೊತೆಗೆ ಅಲ್ಲಿ ಯಾವ ರೀತಿಯ ಕಾರ್ಯಾಚರಣೆ ಸಂದರ್ಭದಲ್ಲಿ ಪತ್ತೆಯಾಗಿದೆ ವಸ್ತುಗಳು, ಇವೆಲ್ಲದರ ಬಗ್ಗೆ ನಮ್ಮ ರಿಪೋರ್ಟರ್ ಆನಂದ್ ಸ್ಥಳದಿಂದ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಸದ್ಯ ನಾನೀಗ ಕೇರಳದ ಕಲ್ಲಾಡಿಯ ಸಮೀಪ ಇದ್ದೇನೆ. ಏನು ನಿನ್ನೆ ಗುಡ್ಡ ಕುಸಿತ ದುರಂತ ಆಯಿತು, ಅದೇ ಸ್ಥಳದಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಎಷ್ಟು ಕಷ್ಟಕರವಾಗಿ ಇಲ್ಲಿ ಕಾರ್ಯಾಚರಣೆಯನ್ನು NDRF ತಂಡ ಮಾಡ್ತಾ ಇದೆ ಅಂತೇಳಿ. ಯಾಕಂತ ಹೇಳಿದ್ರೆ ನಿನ್ನೆ ಮಧ್ಯಾಹ್ನದ ವೇಳೆಗೆ ಗುಡ್ಡ ಕುಸಿತು, ಇನ್ನೂ ಸಹ ಏನು ನಾಪತ್ತೆ ಆಗಿರುವಂತಹ 7-8 ಮಂದಿಯನ್ನು ಹುಡುಕ್ಲಿಕ್ಕೆ ಕಷ್ಟ ಸಾಧ್ಯ ಆಗ್ತಾ ಇರುವಂಥ. ಯಾಕಂತ ಹೇಳಿದ್ರೆ ಈಗಾಗಲೇ ಮೀನಾಕ್ಷಿ ನದಿ ಏನಿದೆ ಸಾಕಷ್ಟು ಧಾರಾಕಾರವಾಗಿ ಇಲ್ಲಿ ಹರಿತಾ ಇರುವಂಥದ್ದು. ಜೊತೆಗೆ 2 JCPಗಳು ಸಹ ಕೆಲಸ ಮಾಡ್ತಾ ಇದ್ರು ಸಹ ಮಣ್ಣನ್ನು ಹೊರ ತೆಗೆಯಲಿಕ್ಕೆ ಕಷ್ಟ ಆಗ್ತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಏನು ನಿನ್ನೆ ಈ ಮಣ್ಣಿನ ಅವಶೇಷದಲ್ಲಿ ಕೊಚ್ಚಿ ಬಂದಿದ್ದಂತಹ ಬಸ್ಸು ಹಾಗೂ ಲಾರಿಗಳು ಹಾಗೂ ಒಂದಷ್ಟು ವಾಹನಗಳೇನಿದೆ ಅವೆಲ್ಲ
ಕೂಡ ಅಲ್ಲಿ ಇರುವಂತದ್ದು ಅಂದ್ರೆ ಮೀನಾಕ್ಷಿ ನದಿಯಲ್ಲಿ ಸದ್ಯ ನಿನ್ನೆ ಕೊಚ್ಚಿಕೊಂಡು ಹೋದಂತಹ ಬಸ್ ಇರ್ಬೋದು ಹಾಗೂ ಒಂದು ಏನು ಆಟೋ ವೆಹಿಕಲ್ ಸಮೇತ ಸಹ ಇಲ್ಲೇ ಇರುವಂತಹ ದೃಶ್ಯದಲ್ಲಿ ಗಮನಿಸಬಹುದು. ಸುಮಾರು ಎಷ್ಟು ನಿನ್ನೆಯಿಂದಲೂ ಕೂಡ ಕಾರ್ಯಾಚರಣೆ ನಡೆಸಿದ್ರು ಕೂಡ ಮಣ್ಣಿನ ಹೊರಿ ತೆಗಲಿಕ್ಕೆ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನದಿಯು ಹರಿಯೋದು ಕೂಡ ರಭಸವಾಗಿದೆ. ಜೊತೆಗೆ ನಿನ್ನೆ ಅಲ್ಲಿ ಏನು ತೇಲಿಕೊಂಡು ಬಂದಂತ ಬಸ್ ಏನಿದೆ ಅವನ್ನು ಸಹ ಹೊರಗಡೆ ತೆಗಿಲಿಕ್ಕೆ ಆಗದಂತಹ ಪರಿಸ್ಥಿತಿ ಎದುರಾಗಿರುವಂತದ್ದು ತಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಬಸ್ಸು ಜೊತೆಗೆ ಇನ್ನೊಂದಷ್ಟು ವೆಹಿಕಲ್ಗಳು ಏನು ಇಲ್ಲಿ ನಿನ್ನೆ ಪಾರ್ಕಿಂಗ್ ಅನ್ನ ಮಾಡಲಾಗಿತ್ತು ಅವೆಲ್ಲವೂ ಕೂಡ ಮೀನಾಕ್ಷಿ ನದಿಯಲ್ಲಿ ಇದೆ. ಜೊತೆಗೆ ಇಲ್ಲಿದ್ದಂತ ತೆಂಗಿನ ಮರಗಳಿರ್ಬೋದು, ಒಂದಷ್ಟು ಮರಗಳಿರ್ಬೋದು, ಎಲ್ಲವೂ ಕೂಡ ನದಿಯ ಅವಶೇಷದಲ್ಲಿ ಇರುವಂತ. ಜೊತೆಗೆ ಬಲಭಾಗದಲ್ಲಿ ತಾವು ನೋಡ್ತಾ ಇರ್ಬೋದು JCB ಇನ್ನೂ ಸಹ ನಿನ್ನೆಯಿಂದಲೂ ಅಲ್ಲಿ ಮಣ್ಣನ್ನು ತೆಗೆಯುವಂತ ಕೆಲಸಕ್ಕೆ ಮುಂದಾಗ್ತಾ ಇದೆ. ಆದ್ರೂ ಸಹ ಅಲ್ಲಿ ಏನು ಮಣ್ಣು ತೆಗಿಲಿಕ್ಕೆ ಆಗ್ತಾ ಇಲ್ಲ. ಇನ್ನು ಮತ್ತೊಂದು ಕಡೆಯಾಗಿ 12 JCBಗಳು ಕೆಲಸ ಮಾಡ್ತಾ ಇದೆ. ಮೇಲ್ಗಡೆ ತಾವು ಸೇತುವೆ ಮೇಲೆ ನೋಡ್ಬೋದು, ಇದೇ ಮೀನಾಕ್ಷಿ ಬ್ರಿಡ್ಜ್ ಅಂತ ಕೇಳ್ತೀವಿ. ಸೇತುವೆ ಮೇಲ್ಭಾಗ ಅನೇಕರು ಅಂದ್ರೆ NDRF ತಂಡ ಸಾಕಷ್ಟು ತಂಡೋಪತಂಡವಾಗಿ ಕೂಡ ಮೇಲಿಂದ ವಾಚನ ಮಾಡ್ತಾ ಇದೆ. ಸದ್ಯ ಈ ಅವಶೇಷದ ಅಡಿಯಲ್ಲೇ ಒಂದು ಇಬ್ಬರ ಬಾಡಿ ಇರಬಹುದು ಅನ್ನುವ ಶಂಕೆ ವ್ಯಕ್ತ ಆಗಿರುವ ಹಿನ್ನೆಲೆಯಲ್ಲಿ ಡಾಗ್ ಸ್ಕ್ವಾಡ್ ಬಂದು ಹೋಗಿರುವ ಹಿನ್ನೆಲೆಯಲ್ಲಿ ಅಗಿಯುವಂತ ಕೆಲಸ ಅಂದ್ರೆ ಮಣ್ಣನ್ನ ತೆಗೆದು ಹೊರಹಾಕುವಂತ ಕೆಲಸಕ್ಕೆ ಮುಂದಾಗಿರುವಂತ. ಒಟ್ಟಾರೆಯಾಗಿ ಏನು NDRF ತಂಡ ಇದೆ ಅದೇ ಮೀನಾಕ್ಷಿ ನದಿಯ ತಡದಲ್ಲಿ ಕಷ್ಟ ಸಾಧ್ಯ ಎಂಬ ರೀತಿಯಲ್ಲಿ ಕಾರ್ಯಾಚರಣೆಯನ್ನ ಮಾಡ್ತಿದೆ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ RNKS ಕಲ್ಲಾಡಿ, ಕೇರಳ. ವಯನಾಡಿನ ಕಲ್ಲಾಡಿಯಲ್ಲಿ ಭೂಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಭೂಕುಸಿತದ ವೇಳೆ 5 ಜೀವವನ್ನ ಕಾಪಾಡಿದ್ದು ಟ್ಯಾಂಕರ್. ಆ ಕರ್ನಾಟಕದ ರಿಜಿಸ್ಟ್ರೇಷನ್ ಹೊಂದಿರುವಂತಹ ಟ್ಯಾಂಕರೇ ಇದೀಗ 5 ಜೀವವನ್ನ ಉಳಿಸಿದೆ. ಭೂಕುಸಿತದ ಸಂದರ್ಭದಲ್ಲಿ ನಾವು ಟ್ಯಾಂಕರ್ನ ದೃಶ್ಯಾವಳಿಗಳನ್ನ ಕೂಡ ಗಮನಿಸಿದ್ವಿ. ಆ ದೃಶ್ಯಾವಳಿಗಳಲ್ಲಿ ಟ್ಯಾಂಕರ್ ಯಾವ ರೀತಿಯಾಗಿ ತೇಲ್ಕೊಂಡು ಬಂದಿದೆ, ಆ ರಭಸಕ್ಕೆ ಬಂದಂತಹ ಒಂದು ಸಿಚುವೇಶನ್ ಅನ್ನು ಕೂಡ ನೋಡಿದೀವಿ. ಗುಡ್ಡ ಕುಸಿತದ ವೇಳೆ ರಸ್ತೆಯಲ್ಲಿ ನಿಂತಿತ್ತು ಟ್ಯಾಂಕರ್ನಿಂದಾಗಿ 5 ಜೀವ ಉಳಿಸಿಕೊಂಡಿದ್ದಾರೆ. CCTVಯಲ್ಲಿ ಟ್ಯಾಂಕರ್ ಬರುವ ದೃಶ್ಯ ಕೂಡ ಸೆರೆಯಾಗಿದೆ. 5 ಪ್ರಾಣ ಪಕ್ಷಿ ಉಳಿಸಿದ್ದೇ ಈ ಒಂದು ಟ್ಯಾಂಕರ್. ಅದು ಕೂಡ ಕರ್ನಾಟಕದ ರಿಜಿಸ್ಟ್ರೇಷನ್ ಇರುವಂತಹ ಟ್ಯಾಂಕರ್. ನಿನ್ನೆನೆ ಈ ಒಂದು ದೃಶ್ಯವನ್ನ ನಾವು ಗಮನಿಸಿದ್ವಿ. ಯಾವಾಗ ಈ ಘಟನೆ ಆಯಿತು CCTV ದೃಶ್ಯಾವಳಿಗಳಲ್ಲಿ ಎಲ್ಲವೂ ಕೂಡ ನಾವು ಗಮನಕ್ಕೆ ತಂದಂತಹ ಸಂದರ್ಭದಲ್ಲಿ ಟ್ಯಾಂಕರ್ನಿಂದಾಗಿ, ಯಾಕಂದ್ರೆ ಎಷ್ಟೋ ಜನ ಅಲ್ಲಿಂದ ಹೆಂಗ್ ಹೋಗ್ತಿದ್ರು, ಎಲ್ಲಿ ಹೋಗ್ತಿದ್ರು, ಯಾವ ರೀತಿಯಾಗಿ ಅವರನ್ನ ಆ ಒಂದು ಭೂಕುಸಿತ ಸಂದರ್ಭದಲ್ಲಿ ಅಲ್ಲಿ ಕೆಳಗೆ ಬೀಳ್ತಾ ಇದ್ರು ಏನು ಗೊತ್ತಿಲ್ಲ. ಆದ್ರೆ ಈ ಒಂದು ಟ್ಯಾಂಕರ್ನಿಂದಾಗಿ 5 ತಮ್ಮ ಜೀವವನ್ನ ಉಳಿಸಿಕೊಂಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿತ್ತು, 5 ಜೀವ ಉಳಿದಿದ್ದು ಹೇಗೆ, ಈ ಟ್ಯಾಂಕರ್ನ ಬಗ್ಗೆ ಕೂಡ ಇನ್ನಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಆನಂದ್. ನಿನ್ನೆ ವಯನಾಡಿನ ಕಲ್ಲಾಡಿಯಲ್ಲಿ ನಡೆದಂತಹ ಗುಡ್ಡ ಕುಸಿತ ದುರಂತಕ್ಕೆ ಸಂಬಂಧಿಸಿದಂತೆ ಒಂದು CCTV ದೃಶ್ಯ ಎಲ್ಲೆಡೆ ವೈರಲ್ ಆಗ್ತಿದೆ. ಆ CCTV ದೃಶ್ಯದಲ್ಲಿ ಬರುವಂತಹ ಒಂದು ಟ್ಯಾಂಕರ್ ಏನಿದೆ ಆ ಟ್ಯಾಂಕರ್ನ ಆಶ್ರಯದಲ್ಲಿ ಸುಮಾರು 5 ಜನ ಜೀವವನ್ನು ಉಳಿಸ್ಕೊಳ್ತಾರೆ. ತಾವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಇದೇ ಆ ಟ್ಯಾಂಕರ್. ನಿನ್ನೆ ಕಲ್ಲಾಡಿಯಲ್ಲಿ ಈ ಟ್ಯಾಂಕರನ್ನು ಸಹ ಕೆಲಸಕ್ಕೆ ಬಳಸ್ಕೊಳ್ಳಲಾಗ್ತಾ ಇತ್ತು. ಟನಲ್ ನಿರ್ಮಾಣ ಏನು ಮಾಡಲಾಗ್ತಾ ಇದೆ ಅಲ್ಲಿನ ಕೆಲಸಕ್ಕೆ ಈ ಟ್ಯಾಂಕರ್ನ ಬಳಸ್ಕೊಳ್ಳಲಾಗ್ತಾ ಇತ್ತು. ಇದೇ ಟ್ಯಾಂಕರ್ ಅಲ್ಲಿ ಬಂದಂಥ ಸಂದರ್ಭದಲ್ಲಿ ಗುಡ್ಡ ಕುಸಿತ ಏನಾಯಿತು ಆ ಸಂದರ್ಭದಲ್ಲಿ ಅಲ್ಲಿ ಪಕ್ಕದಲ್ಲೇ ಈ ಟ್ಯಾಂಕರ್ನ ಡ್ರೈವರ್ ಗಾಡಿಯನ್ನು ನಿಲ್ಲಿಸ್ಕೊಂಡು ನಿಂತಿದ್ರು. ಇದು ಕರ್ನಾಟಕದ್ದು ಮೂಲದ ಒಂದು ಟ್ಯಾಂಕರ್ ಅಂತೇಳಿ ಗೊತ್ತಾಗಿರುವಂಥದ್ದು. ಈ ಟ್ಯಾಂಕರ್ KA42 ಅಂತ ನೇಮ್ ಬೋರ್ಡ್ ಸಹ ಇದೆ. ನಿನ್ನೆ ಇದೇ ಟ್ಯಾಂಕರ್ ಗುಡ್ಡ ಕುಸಿತದ ಸಂದರ್ಭದಲ್ಲಿ ಸುಮಾರು 4 ಜೀವವನ್ನು ಉಳಿಸಿದ್ದು. ಯಾಕಂತ ಹೇಳಿದ್ರೆ ಒಂದು ಶಬ್ದ ಬರುತ್ತೆ, ಆ ಶಬ್ದದ ನಂತರ ಎಲ್ಲರೂ ಓಡಿ ಬರಲು ಶುರು ಮಾಡ್ತಾರೆ. ಈ ಟ್ಯಾಂಕರ್ನ ಹಿಂದೆ ಬಂದು ಅವಿತುಕೊಳ್ಳುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಆದರೆ ಅಲ್ಲಿನ ಬಂದಂತಹ ನೀರು ಹಾಗೂ ಮಣ್ಣಿನ ರಭಸ ಏನಿದೆ ಅದು ಇದೇ ಟ್ಯಾಂಕರ್ನ ತಳ್ಕೊಂಡು ಬರುತ್ತೆ. ಆದರೂ ಸಹ ಈ ಟ್ಯಾಂಕರ್ಗೆ ಸಂಪೂರ್ಣವಾಗಿ ಮಣ್ಣು ಬಂದು ಹೊಡೆದ ಪರಿಣಾಮ ಟ್ಯಾಂಕರ್ ಹಿಂಬದಿಯಿಂದ ಸುಮಾರು 4 ರಿಂದ 5 ಜೀವವನ್ನು ಕಾಪಾಡ್ಕೊಳ್ತಾರೆ. ತಾವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಇದೇ ಟ್ಯಾಂಕರ್ ಈಗ ಟೈರು ಹಾಗೂ ಟ್ಯಾಂಕರ್ನ ಕೆಳಭಾಗ ಸಂಪೂರ್ಣ ಮಣ್ಣಿನಿಂದ ತುಂಬಿ ಹೋಗಿರುವಂಥದ್ದು. ಈಗಾಗಲೇ ಒಂದು ಅಲ್ಪ ಮಟ್ಟಿಗೆ ಕ್ಲೀನನ್ನು ಸಹ ಮಾಡ್ಕೊಂಡಿದ್ದಾರೆ. ಸದ್ಯ ಈ ಟ್ಯಾಂಕರ್ನಿಂದಾಗಿ ಒಂದು 4 ರಿಂದ 5 ಜೀವಗಳು ಉಳಿದಿದೆ ಅನ್ನುವಂಥದ್ದು ಸ್ಪಷ್ಟವಾಗ್ತದೆ. ತಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. KA42 B9671 ಎಂಬುವಂಥ ಈ ಟ್ಯಾಂಕರ್ ಏನಿದೆ ಇದು ಇಲ್ಲಿಗೆ ನೀರು ಸಪ್ಲೈ ಅಂದರೆ ವಾಟರ್ ಸಪ್ಲೈಯನ್ನು ಮಾಡ್ತಾ ಇತ್ತು ಕೆಲಸಕ್ಕೆ ಅಂತೇಳಿ ತಿಳಿದು ಬಂದಿರುವಂಥದ್ದು. ಕರ್ನಾಟಕ ಮೂಲದ ಈ ಟ್ಯಾಂಕರ್ ಏನಿದೆ ಇದರಿಂದನೇ 5 ಜನರ ಜೀವ ಉಳಿದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ RNKS ಕಲ್ಲಾಡಿ, ಕೇರಳ.